ನಮಸ್ಕಾರ ಎಲ್ರಿಗೂ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಆಕ್ಷನ್ ಇದು ಟೀಮ್ ಅನಾಲಿಸಿಸ್ ಅಂತ ಹೇಳೋದಿಲ್ಲ, ಅನಾಲಿಸಿಸ್ ಮಾಡಲಿಕ್ಕೆ ನಾನು ಯಾರು ದೊಡ್ಡ ಇದಲ್ಲ, ಬಟ್ ಯಾವ್ಯಾವ ತಂಡದ ಆಕ್ಷನ್ ಹೇಗಿತ್ತು, ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಅಂತ ವೀಡಿಯೋನ ಶುರು ಹಚ್ಕೊಂಡಿದ್ದೇನೆ. RCBದು ವೀಡಿಯೋ ಸವಿಸ್ತಾರವಾಗಿ ಮಾಡಿದ್ದೆ, ಬೀಯಿಂಗ್ RCB ಫ್ಯಾನ್. ಅದಾದ ಮೇಲೆ ಮುಂಬೈ ವೀಡಿಯೋ ಮಾಡಿದ್ದೆ ನಿನ್ನೆ, ಅದನ್ನು ಕೂಡ ನೀವು ಪ್ರೀತಿಯಿಂದ ಸ್ವಾಗತಿಸಿದ್ದೀರಿ. ಇವತ್ತು CSKಯ ವೀಡಿಯೋ ಮಾಡ್ತಾ ಇದ್ದೇನೆ. CSKಯ ವೀಡಿಯೋ ಇದು, ಯಾಕಂದರೆ 3rd ಹೈಯೆಸ್ಟ್ ವೋಟು CSKದು ವೀಡಿಯೋ ಮಾಡಿ ಅನ್ನೋವಂಥ ಕಮೆಂಟಿಗೆ ಬಂದಿತ್ತು. ಸೊ CSK ವೀಡಿಯೋ ಮಾಡ್ತಿದ್ದೇನೆ. ಆ್ಯಂಡ್ ಈ ವಿಡಿಯೋ ಮಾಡ್ತಿರುವಾಗ ಮಧ್ಯರಾತ್ರಿ 1:30 ಆಯಿತಾ. ಮಧ್ಯರಾತ್ರಿ 1:30ಗೆ ವೀಡಿಯೋ ಮಾಡಿ ಎಲ್ಲ ರೆಡಿ ಮಾಡಿ ಶೆಡ್ಯೂಲ್ ಮಾಡಿರ್ತೇನೆ, ಈ ಟೈಮಿಗೆ ಅಪ್ಲೋಡ್ ಆಗೋ ಥರ ಶೆಡ್ಯೂಲ್ ಮಾಡಿರ್ತೇನೆ. IPL ಆಕ್ಷನಲ್ಲಿ CSKಯ ಆಕ್ಷನ್ ಹೇಗಿತ್ತು, ಒನ್ ವರ್ಡಲ್ಲಿ ಹೇಳೋದಿದ್ರೆ ಸ್ಪಿನ್ ಜಾದು ಜಾದು ಜಾದು. ಎಸ್, ಫಸ್ಟ್ ಯಾವ್ಯಾವ ಪ್ಲೇಯರ್ಸನ್ನು ರಿಟೈನ್ ಮಾಡಿದ್ರು ಅಂತ ನೋಡುವ. ಅಫ್ಕೋರ್ಸ್ ಧೋನಿ ಅವ್ರನ್ನ ರಿಟೈನ್ ಮಾಡಿರ್ತಾರೆ, ಅದರಲ್ಲಿ ಡೌಟೇ ಇಲ್ಲ ಅಲ್ವಾ. ಗಾಯಕ್ವಾಡ್ ಅವ್ರನ್ನ ರಿಟೈನ್ ಮಾಡಿದರು, ಅವರ ಕ್ಯಾಪ್ಟನ್. ಅದಾದಮೇಲೆ ಸ್ಪಿನ್ ಬ್ಯಾಷರ್ ಶಿವಮ್ ದೂಬೆ ಅವ್ರನ್ನ ರಿಟೈನ್ ಮಾಡಿದರು. ರವೀಂದ್ರ ಜಡೇಜಾ, ಎವರ್ ರಿಲಯಬಲ್ ಪ್ಲೇಯರ್ ಫಾರ್ CSK, ರವೀಂದ್ರ ಜಡೇಜಾ ಅವ್ರನ್ನ. ಅದಾದಮೇಲೆ ಧೋನಿ ಅವರನ್ನು ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟೈನ್ ಮಾಡಿದರು. ಅದೊಂದು ಒಳ್ಳೆದಾಯ್ತು ಅವರಿಗೆ, ಇಲ್ಲದಿದ್ದರೆ ಜಾಸ್ತಿ ಕೊಡಬೇಕಿತ್ತು. ಬ್ಯಾಕೆಂಡಲ್ಲಿ ವಾಟ್ ಎವರ್ ಏನೇ ಇರ್ಬೋದು, ಬಟ್ 4 ಕೋಟಿಗೆ ಧೋನಿ ಅವರನ್ನು ರಿಟೈನ್ ಮಾಡಿದ್ದಾರೆ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ. ಹಾಗೆಯೇ ಪಾತಿರಾಣ, ಡೆತ್ ಓವರ್ಸಲ್ಲಿ ಕರೆಕ್ಟ್ ಯಾರ್ಕರ್ ಹಾಕಲಿಕ್ಕೆ ಅಂತವೇ ಪಾತಿರಾಣ ಅವ್ರನ್ನ ರಿಟೈನ್ ಮಾಡಿದರು. ಆ್ಯಂಡ್ ಅವರ ಒಂದು ಏನು ಆಕ್ಷನ್ ಹೇಗಿತ್ತು ಅಂತಂದರೆ ನಿಮಗೆ ಗೊತ್ತುಂಟು, CSK ಯೂಶ್ವಲಿ ಅವರ ಪ್ಲೇಯರ್ಸನ್ನು ಬಿಟ್ಟುಕೊಡೋದು ಭಾರಿ ಕಡಿಮೆ. ಅವ್ರಿಗೆ ಯಾವುದಾದ್ರೂ ಒಂದು ಪ್ಲೇಯರ್ಸು ಸೂಪರಾಗಿ ವರ್ಕ್ ಆಗ್ತಿದ್ದಾರೆ ಅಂತಂದರೆ ನೋ ಮ್ಯಾಟ್ರ್ ವಾಟ್ ಅವರನ್ನು ವಾಪಸ್ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೇ ಕೆಲಸಕ್ಕೆ ಮುಂದಾದರು. ಗಾಯಕ್ವಾಡ್ ಮತ್ತು ಯಾವುದೋ ಒಂದು ಪ್ಲೇಯರ್ದು ಜೋಡಿ ಭಾರಿ ಫೇಮಸ್, ಓಪನಿಂಗ್ ಕಾಂಬಿನೇಷನ್ ಕನ್ಸಿಸ್ಟೆಂಟಾಗಿ ಚೆಂದ ಮಾಡಿ ಆಡ್ತಾ ಬರ್ತಿದ್ದಾರೆ. ಆ ಒಂದು ಪ್ಲೇಯರ್ ಯಾರು? ಕಾನ್ವೆ. ಸೊ ಕಾನ್ವೆನ ಶತಾಯಗತಾಯವಾಗಿ ತಗೊಳ್ಳೇಬೇಕು ಅಂತ CSK ಮುಂದಾಗಿತ್ತು. ಆ್ಯಂಡ್ ಅವರು ತಗೊಂಡಿದ್ದಾರೆ. ಕಾನ್ವೆ ಅವರನ್ನು 6.25 crore ಬೈ ಮಾಡಿದರು. ನನಗಿದು ಒಳ್ಳೆ ಬೈ ಅಂತ ಅನಿಸಿದ್ದು. CSK ಮಾರ್ಕಿ ಪ್ಲೇಯರ್ಸ್ದು ಸೆಟ್ 1 ಮತ್ತು ಸೆಟ್ 2 ಅಲ್ಲಿ ಆಕ್ಷನ್ಗೆ ಮುಂದೂ ಕೂಡ ಆಗಿರಲಿಲ್ಲ, ಬಿಡ್ ಕೂಡ ಮಾಡಿರಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು. ನಾನು ಇವ್ರು ಯಾಕೆ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸೆಟ್ 3 ಮತ್ತು ಸೆಟ್ 4 ಅಲ್ಲಿ ಎಂಥ ಒಂದು ಅಗ್ರೆಸಿವ್ ಆಗಿ ಸ್ಮಾರ್ಟ್ ಬೈ ಮಾಡಿದರು ಅಂತಂದರೆ, ಮೆಜಾರಿಟಿ ಆಫ್ ಅವ್ರದ್ದು ಏನು ಬೈ ಇದೆ ಅದು ಸೆಟ್ 3 ಮತ್ತು ಸೆಟ್ 4 ಅಲ್ಲಿ ಬಂದಿತ್ತು. ಸೆಟ್ 3 ಅದೇ ಕಾನ್ವೆ ಅವ್ರನ್ನ 6.25 crore ತಗೊಂಡ್ರು. ಅದಾದಮೇಲೆ 1 ಡೌನಲ್ಲಿ ಆಟ ಆಡುವಂಥ ಒಂದು ಆಟಗಾರ ಬೇಕಿತ್ತು CSKಗೆ. ಅದಕ್ಕೆ ಅವರು ಮುಂದಾಗಿದ್ದು ರಾಹುಲ್ ತ್ರಿಪಾಠಿ ಅವ್ರನ್ನ ತಗೊಳ್ಳಿಕ್ಕೆ. ಎಸ್, ರಾಹುಲ್ ತ್ರಿಪಾಠಿ ಅವರು ದೇಶೀಯ ಕ್ರಿಕೆಟ್ನಲ್ಲಿ ಲಾಸ್ಟ್ ಒಂದು ಎರಡು ವರ್ಷ ಅಂಥದ್ದೇನು ಮಾಡಲಿಲ್ಲ. ಬಟ್ ಅವರ ಅನ್ಆರ್ಥೋಡಾಕ್ಸ್ ಸ್ಟೈಲ್ ಆಫ್ ಪ್ಲೇ ಏನಿದೆ, ರಿವರ್ಸ್ ಸ್ವೀಪ್ ಹೊಡಿತಾರೆ ಚೆಂದ ಮಾಡಿ, ಮತ್ತು ಫೈನ್ ಲೆಗ್ ಕಡೆಗೆ ಸೂರ್ಯಕುಮಾರ್ ಯಾದವ್ ಥರ ಹೊಡೆದಿದ್ರು. ಆ ಫೈನ್ ಲೆಗ್ ಕಡೆಗೆ ಹೊಡೆಯುವಂತಹ ಒಂದು ಶಾರ್ಟ್ಸ್ ಎಲ್ಲ ಉಂಟು, ಬತ್ತಳಿಕೆಯಲ್ಲಿ ಒಂದಿಷ್ಟು ಶಾರ್ಟ್ಸ್ ಅವ್ರ ಹತ್ರ ಉಂಟು. ಸೊ ಆ ಥರ ಒಂದು ಅನ್ಆರ್ಥೋಡಾಕ್ಸ್ ಸ್ಟೈಲಿಂದಾಗಿ ರಾಹುಲ್ ತ್ರಿಪಾಠಿ ಅವ್ರನ್ನ ತಗೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. 3.4 crore ರಾಹುಲ್ ತ್ರಿಪಾಠಿ ಅವ್ರನ್ನ ತಗೊಂಡ್ರು. ಅದಾದಮೇಲೆ ಎಗೈನ್ ಅವರ ಒಂಥರ ಹಿಟ್ ಪ್ಲೇಯರ್, ಇದು ಏನು ಚೊಕ್ಕದಾಗಿ ಅವನು ಸ್ವಲ್ಪ ವರ್ಷ ಆಡಿದ್ರು ಕೂಡ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾನೆ ಅನ್ನುವಂಥ ಆಟಗಾರ ಯಾರು ಅಂತಂದರೆ ರಚಿನ್ ರವೀಂದ್ರ. ಸೊ ರಚಿನ್ ರವೀಂದ್ರ ಅವ್ರನ್ನ ರಿಟೈನ್ ಮಾಡಿರಲಿಲ್ಲ. ಸೊ ನಾವೆಲ್ಲ ಅಂದ್ಕೊಳ್ತಿದ್ದೆವು, ಒಂದು RTM ಕಾರ್ಡ್ ಉಂಟು, ಯಾರನ್ನು ತಗೊಳ್ತಾರಪ್ಪ, ತೀಕ್ಷ್ಣ ಅವ್ರನ್ನ ತಗೊಳ್ತಾರೋ ಅಥವಾ ರಚೀಂದ್ರ ಅವ್ರನ್ನ ತಗೊಳ್ತಾರೋ, ಯಾರಿಗೆ RTM ಕಾರ್ಡ್ ಯೂಸ್ ಮಾಡ್ತಾರೆ ಅಂತ ರಚಿನ್ ರವೀಂದ್ರ ಅವರಿಗೆ RTM ಕಾರ್ಡ್ ಯೂಸ್ ಮಾಡಿದರು. ಆ್ಯಂಡ್ ಎಂಥ ಸ್ಟೀಲ್ ಬೈ ಅಂತಂದರೆ ಜಸ್ಟ್ 4 ಕೋಟಿಗೆ ರಚಿನ್ ರವೀಂದ್ರ ಅವರು ಸಿಕ್ಕಿದ್ರು. ಸಿಕ್ಕಾಪಟ್ಟೆ ಕಡಿಮೆ ಮೊತ್ತಕ್ಕೆ ಅವರು ಸೇಲ್ ಆದ್ರು ಅಂತ ನಾನು ಅಂದ್ಕೊಳ್ತೇನೆ. ಸಿಕ್ಕಾಪಟ್ಟೆ ಒಳ್ಳೆ ಬೈ. ರಚಿನ್ ರವೀಂದ್ರ ಅವರು ಎಷ್ಟು ನಂಬರ್ 4 ಅಲ್ಲಿ ಆಡ್ತಾರೆ. ಅದಾದಮೇಲೆ ಶಿವಮ್ ದುಬೆ, ಅದಾದಮೇಲೆ ಜಡೇಜಾ ಮತ್ತು ಧೋನಿ. ಈ ಒಂದು ಸೀಸನಲ್ಲಿ ನಾನು ಏನು ಎಕ್ಸ್ಪೆಕ್ಟ್ ಮಾಡೋದು ಅಂತ, ಲಾಸ್ಟ್ ಸೀಸನ್ನಲ್ಲಿ ಧೋನಿ ಅವ್ರದ್ದು ನೀ ಪ್ರಾಬ್ಲಮ್ ಇತ್ತು. ಸೊ ಆದ್ದರಿಂದ ಅವರು ಅಪ್ ದ ಆರ್ಡರ್ ಬರ್ತಾ ಇರಲಿಲ್ಲ. ಒಂದು 10 ಬಾಲ್ 5 ಬಾಲ್ 8 ಬಾಲ್ ಈ ಥರ ಆಡ್ತಾಯಿದ್ರು. ಎಲ್ಲಿಯಾದರೂ ಧೋನಿ ಅವರು ಫಿಟ್ ಆಗಿದ್ದರೆ ನಾವು ಮನಸಾರೆ ಅಪೇಕ್ಷೆ ಪಡೋದು ಏನಂತಂದರೆ, ಎಸ್ ನಾ RCB ಫ್ಯಾನ್, ಬಟ್ ಅದಕ್ಕಿಂತ ಮುಖ್ಯವಾಗಿ ಹ್ಯೂಜ್ ಕ್ರಿಕೆಟ್ ಫ್ಯಾನ್. ಧೋನಿ ಅವರು ಅಪ್ ದ ಆರ್ಡರ್ ಬಂದು ಒಂದು ಫ್ಲೋಟರ್ ಥರ ಇಲ್ಲಿ ಅದರ ತಪ್ಪಿ ಯೂಸ್ ಆದರೆ ಇದು ಸಿಕ್ಕಾಪಟ್ಟೆ ಬೂಸ್ಟ್ ಕೊಡ್ತದೆ CSKಗೆ. ಏನಿಲ್ಲ ಅಂತಂದ್ರು 10-15 ರನ್ ಜಾಸ್ತಿ ಸ್ಕೋರ್ ಆಗ್ತದೆ ಫ್ಲೋಟರ್ ಥರ ಬಂದರೆ. ನನಗೆ ಅವರು ಲಾಸ್ಟ್ ಒಂದು 5-10 ಬಾಲ್ ಬರೋದು ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಸೊ ಅವರ ಬ್ಯಾಟಿಂಗ್ ಎಬಿಲಿಟಿ ಅಂದರೆ ಅವರ ಫಿಟ್ನೆಸ್ ಎಲ್ಲ ಒಳ್ಳೆದಿದ್ದರೆ
ಅವರು ಶಿವಮ್ ದುಬೆಕ್ಕಿಂತ ಮೊದಲೇ ಬರಲಿ ಅಂದರೆ ಫ್ಲೋಟರ್ ಥರ ಬಂದು ದಡಬಡ ಅಂತ ಹೊಡೆದು ಔಟಾಗಿ ಹೋಗಲಿ ಅನ್ನೋದು ನಾನು ಅಪೇಕ್ಷಿಸ್ತೇನೆ. ಈಗ ಸಹ ಅವ್ರು ಫಿನಿಷರ್ ರೋಲ್ ಮಾಡುವ ಅಗತ್ಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಎಸ್, ಧೋನಿ ಆದ ಮೇಲೆ ಒಬ್ಬ ನಂಬಿಗಸ್ತ ಪ್ಲೇಯರ್ 2014 ನಂತರ CSKಯಲ್ಲಿ ಕಾಣಿಸಿಕೊಳ್ಳದ ಒಂದು ಪ್ಲೇಯರ್, ಅವರದೇ ಪ್ಲೇಯರ್, CSK ಪ್ಲೇಯರ್ ಮತ್ತು ಅಲ್ಲಿನ ಪ್ಲೇಯರ್, ತಮಿಳುನಾಡಿನ ಪ್ಲೇಯರ್, ದ ಲೆಜೆಂಡರಿ ಅಶ್ವಿನ್ ಅವ್ರನ್ನ 9.75 crore ತಗೊಂಡ್ರು. ಇಡೀ ತಮಿಳ್ನಾಡು ಖುಷಿಪಟ್ಟಿದೆ. ಆ್ಯಂಡ್ ಈ ಒಂದು ಲೈಕ್ ನಾನ್ ತಮಿಳಿಯನ್ಸ್, ಈಗ ಯಾರೆಲ್ಲ CSK ಫ್ಯಾನ್ಸ್ ಇರ್ತಾರೆ ಅವರೆಲ್ಲರೂ ಸಹ ಈ ಒಂದು ಡಿಸಿಷನಿಂದ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದಾರೆ. ಯಾಕಂತಂದರೆ ಚೆನ್ನೈ ಪಿಚ್ ಈಸ್ ಅ ಸ್ಪಿನ್ ಪಿಚ್ಗೆ ಹೇಳಿ ಮಾಡುವಂತಹ ಪ್ಲೇಯರ್ ಅಶ್ವಿನ್ ಅವರು. ಸೊ ಅಶ್ವಿನ್ ಅವ್ರನ್ನ ರಿಟೈನ್ ಮಾಡಿರಲಿಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು, ಆ್ಯಂಡ್ ಅವ್ರ ಹತ್ರ RTM ಕಾರ್ಡ್ ಕೂಡ ಇರಲಿಲ್ಲ ರಾಜಸ್ಥಾನ್ ರಾಯಲ್ಸ್ ಅವ್ರ ಹತ್ರ. ಸೊ RTM ಯೂಸ್ ಮಾಡ್ತಾರೆ, ಹಾಗೆ ಹೀಗೆ ಏನೂ ಇರಲಿಲ್ಲ. ಸೊ ಜಡ್ಡು ಮತ್ತು ಅಶ್ವಿನ್ ಜೋಡಿ ಅಂತ ಫೇಮಸ್ ಜೋಡಿ ಅಂತ ಗೊತ್ತುಂಟು ಟೆಸ್ಟಲ್ಲಿ ಎಸ್ಪೆಷಲಿ. ಸೊ ಆ ಒಂದು ಜೋಡಿ ಈಗ ಮತ್ತೆ ಪುನಃ CSKಗೆ ಒಟ್ಟಾಗಿ ಆಡ್ತದೆ. ಆ್ಯಂಡ್ ಅವರಿಗೆ ಸಾಥ್ ಕೊಡಲಿಕ್ಕೆ, ಅಶ್ವಿನ್ ಮತ್ತು ಜಡ್ಡುಗೆ ಸಾಥ್ ಕೊಡಲಿಕ್ಕೆ ಚೆನ್ನೈ ಪಿಚ್ ಸ್ಪಿನ್ ಪಿಚ್ ಆಗಿರೋದ್ರಿಂದ 3 ಸ್ಪಿನ್ನರ್ ಜೊತೆ ಕಣಕ್ಕಿಳಿತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂತಂದರೆ ಅದಕ್ಕೋಸ್ಕರ ಬೈ ಮಾಡಿರೋದು ನೂರ್ ಅಹಮದ್ ಅವ್ರನ್ನ 10 ಕೋಟಿ ಕೊಟ್ಟು ಬೈ ಮಾಡಿದರು. 10 ಕೋಟಿ ಕೊಡಲಿಕ್ಕೆ ರೆಡಿ ಇದ್ದಾರೆ ನೂರ್ ಅಹಮದ್ ಅವರಿಗೆ ಅಂತಂದರೆ ದೇ ಡೆಸ್ಪರೇಟ್ಲಿ ವಾಂಟ್ ನೂರ್ ಅಹಮದ್ ಅಂತ ಆಯಿತು. ಈವನ್ ಸ್ಟೀಫನ್ ಫ್ಲೆಮಿಂಗ್ ಅವರು ಸಹ ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಅಂತಂದರೆ ಮಿಡ್ಲ್ ಓವರ್ಸಲ್ಲಿ ನಮಗೆ ನೂರ್ ಅಹಮದ್ ಬೇಕು, ವಿಕೆಟ್ ಟೇಕಿಂಗ್ ಬೌಲರು. ಸೊ ಅವ್ರದ್ದು ಫ್ಲಿಪ್ಪರ್ ಅದೆಲ್ಲ ಆ್ಯಕ್ಚುಲಿ ಫ್ಲಿಪ್ಪರ್ ಚೆಂದ ಮಾಡಿ ಹಾಕ್ತಾರೆ, ತುಂಬ ಹೈಟಿಂದ ಬರೋದಿಲ್ಲ ಅವರು ಸ್ವಲ್ಪ ಹೈಟ್ ವೈಸ್ ಸ್ವಲ್ಪ ಕುಳ್ಳಕ್ಕಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸೊ ಅದೆಲ್ಲ ಚೆಂದ ಮಾಡಿ ಹಾಕ್ಬೋದು. ವೇರಿಯೇಷನ್ಸ್ ಉಂಟು. ಚೆನ್ನೈ ಪಿಚ್ಚಿಗೆ ಈ ಸ್ಪಿನ್ ಬಲ ಉಂಟಲ್ಲ, ಚೆನ್ನೈ ಪಿಚ್ಚಲ್ಲಿ ನನಗೆ ಫ್ರ್ಯಾಂಕ್ಲಿ ಅನಿಸೋದು ಭಾರಿ ಕಷ್ಟ CSKಯನ್ನು ಸೋಲಿಸೋದು ಅಂತ ನಂಗೆ ಅನ್ನಿಸ್ತಾ ಉಂಟು. ಈ ಒಂದು ಬೌಲಿಂಗ್ ಕಾಂಬಿನೇಷನ್, ಈ ಒಂದು ಸ್ಪಿನ್ ಕಾಂಬಿನೇಷನ್ ಇಟ್ಕೊಂಡು CSK ಹೋದರೆ CSK ಸಿಕ್ಕಾಬಟ್ಟೆ ಅಪ್ಪರ್ ಹ್ಯಾಂಡಲ್ ಇರ್ತದೆ. ಆ್ಯಂಡ್ ಅದಾದ ಮೇಲೆ ಎರಡಲ್ಲ ಒಂದು ಬೌಲರ್ ಆಲ್ರೆಡಿ ರಿಟೈನ್ ಆಗಿದ್ದಾರಲ್ಲ, ಖಲೀಲ್ ಅಹ್ಮದ್ ಅವ್ರನ್ನ ಪರ್ಚೇಸ್ ಮಾಡಿದ್ದಾರೆ 4.8 crore. ಸೊ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಿದ್ರೆ ಸೂಪರ್ ಪ್ಲೇಯಿಂಗ್ 11, ಅದರಲ್ಲಿ ಏನು ಡೌಟೇ ಇಲ್ಲ. ಆ್ಯಂಡ್ ಇದನ್ನು ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾನೆಂತ ವಿಡಿಯೋ ಮಾಡೋದಿಲ್ಲ, ನಂಗೆ ಗೊತ್ತುಂಟು ಜಾಸ್ತಿ ವ್ಯೂವರ್ಸ್ ಇರೋದು ಈ ಚಾನಲ್ಗೆ RCB ಫ್ಯಾನ್ಸ್, ಅದಾದಮೇಲೆ CSK ಮತ್ತು ಮುಂಬೈ ಫ್ಯಾನ್ಸ್ ಇದ್ದಾರೆ. ಸೊ ಮುಂಬೈ ಮತ್ತು CSKನ ಹೊಗಳುವಗರು ಅಂತ ಹಾಗೆ ಅಲ್ಲ, ಪ್ಲೇಯಿಂಗ್ 11 ಸಿಕ್ಕಾಪಟ್ಟೆ ಚೆನ್ನಾಗುಂಟು. ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ನೋಡುವ. ಓಕೆ, ಕೆಲವೊಂದು ಪ್ಲೇಯಿಂಗ್ 11 ಇರ್ತದೆ ಮತ್ತು ಎಂತ ಸೇರೋದಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಯಾರೆಲ್ಲ ಇದ್ದಾರೆ ಅಂತಂದರೆ ರೀಸೆಂಟಾಗಿ ರಣಜಿಯಲ್ಲಿ ಒಂದೇ ಇನ್ನಿಂಗ್ಸಲ್ಲಿ 10 ವಿಕೆಟ್ ಕಬಳಿಸಿರುವಂತಹ ಆಲ್ರೌಂಡರ್ ಈಸ್ ಅನ್ ಆಲ್ರೌಂಡರ್ ಅನ್ಶುಲ್ ಕಂಬೋಜ್ ಅವ್ರನ್ನ 3.4 crore ಕೊಟ್ಟು ತಗೊಂಡಿದ್ದಾರೆ. ಒಳ್ಳೆ ಬೈ. ಮುಂಬೈ ಅವ್ರು ಯಾಕೆ ತಗೊಳ್ಳಿಲ್ಲ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಮುಂಬೈಯಲ್ಲಿದ್ದರು ಅವರು ಲಾಸ್ಟ್ ಸೀಸನು. ಸೂಪರ್ ಪ್ಲೇಯರ್, 3.4 crore ಸಿಕ್ಕಿದ್ದಾರೆ ಅನ್ಶುಲ್ ಕಂಬೋಜು. ಸೊ ಅನ್ಶುಲ್ ಕಂಬೋಜ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂದರೆ ಯೂಸ್ ಆಗ್ತಾರೆ. ಆ್ಯಂಡ್ ಇನ್ನೊಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೀಪಕ್ ಹೂಡಾ 1.7 crore ಬೈ ಮಾಡಿದ್ದಾರೆ. ವಿಜಯ್ ಶಂಕರ್ 1.2 crore ಬೈ ಮಾಡಿದ್ದಾರೆ. ಸೊ ಈ ರಾಹುಲ್ ತ್ರಿಪಾಠಿ ಏನಿದೆ, ಆ ರಾಹುಲ್ ತ್ರಿಪಾಠಿ ಫಾರ್ಮಲ್ಲಿ ಇರದಿದ್ದರೆ ಆವಾಗ ದೀಪಕ್ ಹೂಡಾ ಆ ಪ್ಲೇಸಿಗೆ ಆಡ್ಬೋದು ಅಥವಾ ವಿಜಯ್ ಶಂಕರ್ ಆ ಪ್ಲೇಸಿಗೆ ಆಡಬಹುದು. ಸೊ ರಾಹುಲ್ ತ್ರಿಪಾಠಿ, ದೀಪಕ್ ಹೂಡಾ, ವಿಜಯ್ ಶಂಕರಲ್ಲಿ ಯಾರಾದರೂ ಒಬ್ಬರು ಒನ್ ಡೌನಲ್ಲಿ ಆಡ್ತಾರೆ. 99% ರಾಹುಲ್ ತ್ರಿಪಾಠಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಆದ್ದರಿಂದ ದೀಪಕ್ ಹೂಡಾ ಮತ್ತು ವಿಜಯ್ ಶಂಕರ್ ಚೇಸಿಂಗ್ ಟೈಮಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ನಿಮಗೆ ಫಾಸ್ಟ್ ಬೌಲರ್ ಅನ್ಶುಲ್ ಕಂಬೋಜ್ ಥರ ಇನ್ನೊಬ್ಬ ಫಾಸ್ಟ್ ಬೌಲರ್ ಬೇಕು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಅಂತಿದ್ರೆ ಗುರ್ಜಪನ್ ಸಿಂಗ್ ಅವರನ್ನು ಹಾಕ್ಕೊಳ್ಬೋದು. ಗುರ್ಜಪನ್ ಸಿಂಗ್ ನಿಮಗೆ ಎಂತ ಪಂಜಾಬಿಂದ ಕರ್ಕೊಂಬಂದದ, ಪಂಜಾಬಿನ ಮೂಲ ಆದರೂ ಕೂಡ ಅವರು ರಣಜಿಗೆಲ್ಲ ಆಡ್ತಾ ಇರೋದು ತಮಿಳುನಾಡು ತಂಡಕ್ಕೆ. ಸೊ ಬೇಸಿಕಲಿ ತಮಿಳುನಾಡು ಜೊತೆ ಒಡನಾಟ ಜಾಸ್ತಿ ಇದೆ. ಒಂದು ವಿಡಿಯೋ ನೋಡಿದೆ, ಅವರು ತಮಿಳ್ ಕೂಡ ಒಂದು ಸ್ವಲ್ಪ ಕಲ್ತಿದ್ದಾರಂತೆ, ಬೇಸಿಕ್ ತಮಿಳ್ ಬರ್ತದೆ ಅಂತ ಹೇಳಿದ್ದಾರೆ. ಅವರ ವೀಡಿಯೋಸ್ ನೋಡಿದೆ. ತುಂಬ ಒಳ್ಳೆ ಬೌಲರು, ಲೆಫ್ಟ್ ಆರ್ಮ್ ಬೌಲರು. ಎಲ್ಲಿಯಾದರೂ ಅಪ್ಪಿತಪ್ಪಿ ಖಲೀಲ್ ಅಹಮದ್ ಔಟ್ ಆಫ್ ಫಾರ್ಮ್ ಹೋದರೆ, ಅವರು ಚೆನ್ನಾಗಿ ಆಡದಿದ್ದರೆ ಮೇ ಬಿ ಪ್ಲೇಯಿಂಗ್ 11 ಅನ್ಶುಲ್ ಕಂಬೋಜ್ ಅಥವಾ ಗುರ್ಜಪನ್ ಸಿಂಗ್ ಅಂತ ಹೇಳಿದ್ನಲ್ಲ, ಗುರ್ಜಪ್ನೀತ್ ಸಿಂಗ್ ಅವ್ರನ್ನ ಆಡಿಸುವಂಥ ಸಾಧ್ಯತೆ ಸಹ ಉಂಟು. ಸದ್ಯಕ್ಕೆ ಖಲೀಲ್ ಅಹಮದ್ ಪ್ಲೇಯಿಂಗ್ 11 ಇದ್ದಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಗುರ್ಜಪ್ನೀತ್ ಸಿಂಗ್ ಮತ್ತು ಅನ್ಶುಲ್ ಕಂಬೋಜ್ ಅವ್ರನ್ನ ಇಟ್ಟಿದ್ದೇನೆ. ಯಾರಾದರೂ ಒಬ್ಬರಂತೂ ಪ್ಲೇಯಿಂಗ್ 11 ಇರ್ತಾರೆ. ಬ್ಯಾಕಪ್ ಪ್ಲೇಯರ್ಸ್ ಯಾರ್ಯಾರಿದ್ದಾರಪ್ಪ, ಸ್ಯಾಮ್ ಕರನ್ ಅವ್ರನ್ನ
ಕೇವಲ 2.4 crore ತೊಗೊಂಡಿದ್ದಾರೆ. ಇದು ಸಹ ಒಂಥರ ಸ್ಟೀಲ್ ಡೀಲ್ ಅಂತ ಹೇಳ್ತೇನೆ. ಎಲ್ಲಿಯಾದರೂ ರಚಿನ್ ರವೀಂದ್ರ ಕಂಪ್ಲೀಟ್ಲಿ ಔಟ್ ಆಫ್ ಫಾರ್ಮ್ ಹೋದರೆ, ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡದೇ ಇದ್ದರೆ, ಆವಾಗ ಅವರ ಪ್ಲೇಸಿಗೆ ಒಂದು ಒಳ್ಳೆ ಆಲ್ರೌಂಡರು ಸ್ಯಾಮ್ ಕರನ್ ಅವ್ರನ್ನ ಹಾಕ್ಕೊಳ್ಬೋದು. ಆ್ಯಂಡ್ ಈಗ ಚೆನ್ನೈ ಬಿಟ್ಟು ಹೊರಗಡೆ ಹೋಗುವಾಗ, ಚೆನ್ನೈ ಬಿಟ್ಟು ಬೇರೆ ಪಿಚ್ಚಿಗೆ ಹೋದರೆ ಅಷ್ಟು 2 ಸ್ಪಿನ್ನರ್ ಸಾಕು. ಆವಾಗ ಒಂದು ಎಕ್ಸ್ಟ್ರಾ ಫಾಸ್ಟ್ ಬೌಲರ್ ಬೇಕು ಅಂತ ಇದ್ದರೆ ಆವಾಗ ನೂರ್ ಅಹ್ಮದ್ ಬದಲು ನತನ್ ಎಲ್ಲಿಸ್ ಅವ್ರನ್ನ ಆಡಿಸ್ಬೋದು. 2 ಕೋಟಿಗೆ ಬೇಸ್ ಪ್ರೈಸಿಗೆ ತಗೊಂಡಿರೋದು ಅಂತ ಕಾಣ್ತದೆ, 2 ಕೋಟಿಗೆ. ಸೊ ಅವರು ಸಹ ಫ್ಯಾಂಟ್ಯಾಸ್ಟಿಕ್ ಬೈ. ಸೊ ಇವರಿದು ಪ್ಲೇಯಿಂಗ್ 11 ಒಳ್ಳೆ ಉಂಟು, ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕಪ್ ಪ್ಲೇಯರ್ ಸ್ಯಾಮ್ ಕರನ್ ಮತ್ತು ನತನ್ ಎಲ್ಲಿಸ್ ಅವರು ಸಹ ಸೂಪರ್ ಆಗಿದ್ದಾರೆ. ಬೆಂಚ್ ಸ್ಟ್ರೆಂತಲ್ಲಿ ನಮ್ಮ ಕನ್ನಡಿಗ ಇದ್ದಾರೆ, ಶ್ರೇಯಸ್ ಗೋಪಾಲ್, ಮುಖೇಶ್ ಚೌಧರಿ ಲಾಸ್ಟ್ ಸೀಸನ್ ಕೂಡ ಐ ಥಿಂಕ್ ಚೆನ್ನೈಗೆ ಆಡಿದ್ದಾರೆ. ಅವ್ರನ್ನ ಸದ್ಯಕ್ಕೆ ಈಗ ಬೆಂಚ್ ಅಂತ ಇಟ್ಟಿದ್ದೇನೆ. ಅವರಿಗೆ ಆಡಲಿಕ್ಕೆ ಸಿಗೋದು ಡೌಟ್ ಅಂತ ಅಂದ್ಕೊಂಡಿದ್ದೇನೆ ನಾನು. ಈ ಒಂದು ಟೀಮ್ ನೋಡಿದಾಗ ಅವರು ಬೆಂಚಲ್ಲೇ ಇರ್ತಾರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಅಂತ ಅಂದ್ಕೊಂಡಿದ್ದೇನೆ. ಶ್ರೇಯಸ್ ಗೋಪಾಲ್, ಮುಖೇಶ್ ಚೌಧರಿ, ನಾಗರ್ಕೋಟಿ ಮತ್ತು ಜೇಮಿ ಆರ್ಟನ್ ಒಳ್ಳೆ ಬೌಲರು, ಸಿಕ್ಕಾಪಟ್ಟೆ ಟಾಲ್ ಇದ್ದಾರೆ. ಬಟ್ ಅದೇ ಹೇಗೆ ನಾನು ಬೆಂಚಲ್ಲಿ ಸದ್ಯಕ್ಕೆ ಇಟ್ಟಿದ್ದೇನೆ. ಅದು ಮಿಕ್ಕಿಂತ ಯಾವುದೆಲ್ಲ ಪ್ಲೇಯರ್ಸ್ ಹೆಸರು ಕಾಣ್ತಾ ಇದೆ ಅವರು ಬೆಂಚಲ್ಲೇ ಇರ್ತಾರೆ. 99% ಅವ್ರು ಬೆಂಚಲ್ಲೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಶ್ರೇಯಸ್ ಗೋಪಾಲ್ ಹೌದು ನಮ್ಮ ಕನ್ನಡಿಗ, ಅದು ಇದೆಲ್ಲ ಹೌದು, ಒಳ್ಳೆ ಸ್ಪಿನ್ ಬೌಲರು, ಸದ್ಯಕ್ಕೆ ಬೆಂಚಲ್ಲಿ ಹೇಳಲಿಕ್ಕಾಗೋದಿಲ್ಲ. ಯಾವುದಾದ್ರು ಒಂದು ಮ್ಯಾಚ್ ಚಾನ್ಸ್ ಸಿಕ್ಕಿದ್ರೂ ಸಿಗ್ಬೋದು. ಓವರಾಲು ಈ ಟೀಮು ಸಿಂಪ್ಲಿ ಆಸಮ್. ಎಲ್ಲಿ ಚೆನ್ನೈ ಪಿಚ್ಚಲ್ಲಿ ಅಮೇಝಿಂಗ್. ಯಾಕೆ ಚೆನ್ನೈ ಪಿಚ್ಚಲ್ಲಿ ಅಮೇಝಿಂಗ್ ಮತ್ತೆ ಒತ್ತಿ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ನನಗೆ ಒಂದೇ ಕಾಡ್ತಿರೋದು ಏನಂತಂದರೆ, ಒಂದು ಚೂರು T20 ಆ ಫೈರ್ ಪವರ್ ಅಂತ ಹೇಳ್ತಾರಲ್ಲ, ಬ್ಯಾಟಿಂಗ್ ಫೈರ್ ಪವರು ಒಂದು ಚೂರು ಕಡಿಮೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಓಕೆ, ಕಾನ್ವೆ, ಗಾಯಕ್ವಾಡು ಹೇಗೆಂತಂದರೆ ಫಸ್ಟಿಂದ ಕೊನೆಯ ತನಕ ನಿಂತುಕೊಂಡು ಆಡುವಂಥ ಆಟಗಾರ, ಲಾಸ್ಟಿಗೆ ಆಕ್ಸಲರೇಟ್ ಮಾಡ್ತಾರೆ. ಫಸ್ಟ್ 20 ಬಾಲ್ಸು 25 ಬಾಲ್ಸು ಸ್ವಲ್ಪ ಕಡಿಮೆ ಇರ್ತದೆ, ನಿಮಗೆ ಗೊತ್ತುಂಟು. ಅದಾದಮೇಲೆ ನಿಧಾನಕ್ಕೆ ಆಕ್ಸಲರೇಟ್ ಮಾಡ್ತಾರೆ ಇನ್ನಿಂಗ್ಸನ್ನು. ಕಾನ್ವೆ ಕೂಡ ಆಲ್ಮೋಸ್ಟ್ ಸೇಮ್ ಕೈಂಡ್ ಆಫ್ ಪ್ಲೇಯರ್. ರಾಹುಲ್ ತ್ರಿಪಾಠಿ ಅನ್ಆರ್ಥೋಡಾಕ್ಸು. ಶಿವಮ್ ದುಬೆ ಸ್ಪಿನ್ ಮಿಡ್ಲ್ ಓವರ್ಸಲ್ಲಿ ದಡ ಅಂತ ಹೊಡಿತಾರೆ. ಅದೇ ನಾನು ಹೇಳಿದ್ದೆ, ಎಲ್ಲೋ ಒಂದು ಚೂರು ನನಗೆ ಆ ಒಂದು T20 ಫೈರ್ ಪವರ್ ಒಂದು ಚೂರು ಕಡಿಮೆ ಅಂತ ಅನ್ನಿಸ್ತಾ ಇದೆ. ಧೋನಿಯವರು ಮನಸ್ಸು ಮಾಡಿದರೆ, ಅಪ್ ದ ಆರ್ಡರ್ ಬಂದು ಚಚ್ಚಿದರೆ ಆಗ ಒಂದು ದೊಡ್ಡ ಮೊತ್ತ ಕಲೆ ಆಗ್ತದೆ. ಇಲ್ದಿದ್ರೆ ಅದು ಒಂದೇ ನನಗೆ ಪ್ಲೇಯಿಂಗ್ 11 ಟೀಮು ಎಲ್ಲ ಸೂಪರಾಗಿ ಉಂಟು. ಮೈನಸ್ ಏನು ಎಲ್ಲ ಹತ್ತು ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ಲ, ಏನೋ ಒಂದು ಸ್ವಲ್ಪ ಕೊರತೆ ಇರ್ತದಲ್ಲ, ಇದು ಮಾತ್ರ ಒಂದು ಸಣ್ಣ ಕೊರತೆ ಅಂತ ಅನ್ನಿಸ್ತಾ ಇದೆ. ಅದನ್ನು ರೆಕ್ಟಿಫೈ ಮಾಡಿದರೆ, ನಿಂತ್ಕೊಂಡು ಚಚ್ಕೊಂಡು ಆಡಿದರೆ ಸಖತ್ ಟೀಮು, ಕಪ್ ಗೆಲ್ಲುವಂಥ ಟೀಮ್ ಬ್ರೋ. ಹಾಗೆ ಕಾಣ್ತಾ ಉಂಟು. ಒಳ್ಳೆ ಟೀಮ್, ವೆರಿ ಬ್ಯಾಲೆನ್ಸ್ ಟೀಮ್. ಇಂಪ್ಯಾಕ್ಟ್ ಪ್ಲೇಯರ್ ಭಾರಿ ಚೆಂದ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ದೀಪಕ್ ಹೂಡಾ ಮತ್ತು ವಿಜಯ್ ಶಂಕರ್ ಬದಲು, ಅಂದರೆ ಇಬ್ಬರು ಸಹ ಸಿಮಿಲರ್ ಕೈಂಡ್ ಆಫ್ ಪ್ಲೇಯರ್. ಯಾವುದೋ ಒಂದು T20 ಸ್ಪೆಷಲಿಸ್ಟ್ ಥರದ್ದು ಪ್ಲೇಯರ್ ಇದ್ದರೆ ನನಗೆ ಇನ್ನೂ ಸಹ ವಾವ್ ಅಂತ ಅನ್ನಿಸ್ತಿತ್ತು. ಆಲ್ಮೋಸ್ಟ್ ಇಬ್ಬರು ಸಹ ಸಿಮಿಲರ್ ಕೈಂಡ್ ಆಫ್ ಪ್ಲೇಯರ್ ಅಂತ ಅನ್ನಿಸ್ತಾ ಇದೆ. ಬಟ್ ಓವರಾಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತಂಡ. ನಿಮಗೆಂತ ಅನ್ನಿಸಿತು CSK ಫ್ಯಾನ್ಸ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ಅಲ್ಲ, ನಾಳೆ ಕರೆಕ್ಟ್ ನಾನು ಮಧ್ಯರಾತ್ರಿ ವೀಡಿಯೋ ಮಾಡ್ತಿರೋದಲ್ಲ. ನಾಳೆ ನಮ್ಮ KL ರಾಹುಲ್ ಅವರ ತಂಡ ಡೆಲ್ಲಿ ಕ್ಯಾಪಿಟಲ್ಸ್, ಇದರ ವೀಡಿಯೋ ಬರ್ತದೆ. ಯಾಕಂತಂದರೆ ನೀವು ವೀಡಿಯೋ ಮಾಡಬೇಕು ಅಂತ ಅಪೇಕ್ಷೆ ಮಾಡಿದ್ದೀರಿ. ವೋಟ್ ವೈಸೇ ನಾನು ಹೋಗ್ತಾ ಇದ್ದೇನೆ. ಅದರ ವೀಡಿಯೋ ಬರ್ತದೆ, ನೋಡಿ. ಸರಿಯಾಗಿ ಬರುವ. ನಮಸ್ಕಾರ.